ನಮಸ್ಕಾರ ಶಿವಕುಮಾರ್ ಅವ್ರೆ, ನಿಮ್ದು ಇದನ್ನ ಹಾಕಿದೀನಿ. ಆ ಲಗ್ನ ನೀವು ಒಂದ್ಸಲ ನೀವು ನೋಡಿ ಇದು ಕರೆಕ್ಟ್ ಇದೆಯಾ ಅಂತ. ಲಗ್ನದಲ್ಲಿ ಮಂಗಳ ಇದ್ದಾನೆ. ಆ ಲಗ್ನ ಒಂದು ಡಿಗ್ರಿ 14 ನಿಮಿಷಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಒಂದನೇ ಮನೆಯಲ್ಲಿ ಇವನಿದ್ದು, ಎರಡನೇ ಮನೆಯಲ್ಲಿ ರಾಹು ಇದ್ದಾನೆ, ಬುಧನ ಮನೆಯಲ್ಲಿ ರಾಹು ಇದ್ದಾನೆ. ಆಮೇಲೆ 1, 2, 3, 4, 5, 6 6ನೇ ಮನೆಯಲ್ಲಿ ಚಂದ್ರ ಮತ್ತೆ ಗುರು ಇದ್ದಾರೆ. ಸೊ ನಿಮಗೆ 50% ಇದು ಇರುತ್ತೆ, ಏನಂದ್ರೆ ಗಜಕೇಸರಿ ಯೋಗ ಇದೆ. 6, 7, 8 8ರಲ್ಲಿ ಶನಿ ಮತ್ತು ಕೇತು ಇದೆ. 9ರಲ್ಲಿ ಬುಧ, 10ರಲ್ಲಿ ಸೂರ್ಯ ಮತ್ತು ಶುಕ್ರ. ಡೆಫಿನೆಟ್ಲಿ ನಾನು ನೋಡಿದೆ, ನಿಮ್ದು ಏನಾಗಿದೆ ಅಂದ್ರೆ ಗವರ್ಮೆಂಟ್ ಜಾಬ್ ಪಾಸಿಬಿಲಿಟೀಸ್ ಇದೆ. ಗವರ್ಮೆಂಟ್ ಜಾಬ್ ಪಾಸಿಬಿಲಿಟೀಸ್ ಇದೆ. ಆದ್ರೆ ಯಾವಾಗ ಸೂರ್ಯ ಚಂದ್ರ ನಕ್ಷತ್ರದಲ್ಲಿದೆ, ಚಂದ್ರ ಶ್ರವಣ ನಕ್ಷತ್ರದಲ್ಲಿ, ಚಂದ್ರ ನಿಮ್ದು ಶ್ರವಣ ನಕ್ಷತ್ರ, ಶ್ರವಣ ನಕ್ಷತ್ರದಲ್ಲಿದ್ದು, ಆಮೇಲೆ ಸೂರ್ಯನು ರೋಹಿಣಿ ನಕ್ಷತ್ರದಲ್ಲಿದ್ದಾನೆ. ಅಂದ್ರೆ ಸೂರ್ಯ ಹೀಗೆ ಈ ತರ ಬಂತು ಅಂದ್ರೆ ಗವರ್ಮೆಂಟ್ ಜಾಬ್ ಸಾಧ್ಯತೆಗಳು ಇರ್ತವೆ. ಆಮೇಲೆ ಈಗ ಕರೆಂಟ್ ದಶ ಏನಾಗಿದೆ, ಇದು ರಾಹು ದಶ ನಡೀತಾ ಇದ್ದು, ಇದು ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ರಾಹು ಇದ್ದಾನೆ. ಉತ್ತರ ಫಾಲ್ಗುಣಿಯಲ್ಲಿ ರಾಹು ಇದ್ರೆ ಅದು ನಿಮಗೆ ಉತ್ತರ ಫಾಲ್ಗುಣಿ ಅಂದ್ರೆ ಸೂರ್ಯನ ನಕ್ಷತ್ರ, ಅದು ನಿಮಗೆ ಪರಮ ಮಿತ್ರ ತಾರೆ ಆಗಿದೆ. ಅದು ಪರಮ ಮಿತ್ರ ತಾರೆ ಆಗಿದ್ದು, ರಾಹು ದಶದಲ್ಲಿ ಯಾವಾಗ ಬೇಕಾದ್ರೆ ಜಾಬ್ ಸಿಗ್ಬೋದು. ಅದು ಈಗ ಸಿಗುತ್ತೆ, ಅವಾಗ ಸಿಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಈ ರಾಹು ದಶೆ ಚೆನ್ನಾಗಿದೆ. ಈಗ ಗವರ್ಮೆಂಟ್ ಸಿಚುವೇಶನ್ ಅದು ಇದು ಎಲ್ಲ ಹೇಗೆ ನಡೀತಾ ಇದೆ ಅನ್ನೋದನ್ನ ನೋಡಿದಿರಲ್ಲ ನೀವು. ರಾಹು ದಶದಲ್ಲಿ ನಡೀತಾ ಇರೋ ಭುಕ್ತಿ, ಅಂತರ್ಭುಕ್ತಿ, ಕರೋನಾ ಇದೆಲ್ಲ ರಾಹುದಲ್ಲೇ ಸಿಗ್ಬೇಕಾಯ್ತು. ಬಟ್ ಅವಾಗ ದಟ್ ಈಸ್ ಜಸ್ಟ್ ವೆರಿ ಬಿಗಿನಿಂಗ್. ಕೇತುದಲ್ಲೂ 6-11 ಇದೆ, 6-10 ಇಲ್ಲ. ಬಟ್ ರಾಹುದಲ್ಲಿ 6-10 ಒಂದೇ ಲೈನ್ ನಲ್ಲೇ ಇದೆ. ಈಗ ಸದ್ಯಕ್ಕೆ ನೀವ್ ನಡೀತಾ ಇರೋದು ರಾಹು ಮತ್ತೆ ರಾಹು ಮತ್ತೆ ಬುಧ ನಡೀತಾ ಇದೆ. ಈಗ 12:03ಕ್ಕೆ ರಾಹು ಬುಧ ಮುಗಿದು ಹೋಗುತ್ತೆ. ಆಮೇಲೆ ರಾಹು ಕೇತುದಲ್ಲಿ ಸಿಗೋ ಚಾನ್ಸಸ್ ಇರ್ತವೆ. ಇಲ್ಲ ಅಂದ್ರೆ ಅಟ್ ದ ಮೋಸ್ಟ್ ನೀವು ಪರ್ಫೆಕ್ಟ್ ಆಗಿ ನೋಡ್ಬೇಕು ಅಂದ್ರೆ ರಾಹು ಮತ್ತೆ ಸೂರ್ಯ 2025ರಿಂದ 2026 ಡೆಫಿನೆಟ್ ಆಗಿ ಸಿಗುತ್ತೆ. ಯಾಕೆಂದ್ರೆ ಸೂರ್ಯನೇ ನಿಮಗೆ ಇದನ್ನ ಈ ಗವರ್ಮೆಂಟ್ ಕೆಲಸದಲ್ಲಿ ವರ್ಕ್ ಮಾಡ್ಲಿಕ್ಕೆ ಕೊಡ್ತಾ ಇರೋದು. ಬಟ್ ರಾಹು ಕೇತು ಸೂರ್ಯ ಇದು ಬರುತ್ತೆ ನೋಡಿ. ಯಾವಾಗ 2021 ಜೂನ್ ನಿಂದ ಅದು ಆದ್ರೆ ಟೈಮ್ ಬಹಳ ಕಮ್ಮಿ ಇರುತ್ತದು. 2021 ಜೂನ್ ಕೇತು ದಶಗಳು ಮತ್ತು ಕೇತು ಭುಕ್ತಿ ಅಂತರ್ಭುಕ್ತಿಗಳು ಬಹಳ ಕಡಿಮೆ ಟೈಮ್ ಅಲ್ಲಿ ಬರ್ತಾವಲ್ಲ. ಹಾಗಾಗಿ 2021 ಜೂನ್ 2021ರಿಂದ 2021 ಜುಲೈ 28ರೊಳಗೆ ಸಿಕ್ಕರೆ ಸರಿ. ಇಲ್ಲ ಅಂದ್ರೆ ನೀವಾಗಿನೇ ನೋಡ್ಕೊಳ್ಳಿ, ನೀವು ಆಲ್ರೆಡಿ ಇದ್ರೊಳಗೆ ಇದೀರಲ್ಲ. ಈಗ ಕೇತು ಭುಕ್ತಿಯಲ್ಲಿ ಸಿಗ್ಬೋದಿತ್ತು. ಶುಕ್ರ ಭುಕ್ತಿಯಲ್ಲಿ ಶುಕ್ರನಲ್ಲೂ ಸೂರ್ಯ ಮತ್ತು ಚಂದ್ರ ಬಂದಾಗ 2022 ಅಕ್ಟೋಬರ್ ರಿಂದ 2023 ಫೆಬ್ರವರಿ ಅವಾಗೂ ಸಿಗೋ ಚಾನ್ಸಸ್ ಇರುತ್ತೆ ಆ ಟೈಮ್ ಅಲ್ಲಿ. ಇಲ್ಲ ಅಂದ್ರೆ ಇದು ಅದಕ್ಕಿಂತನೂ ಪ್ರಶಸ್ತವಾಗಿ ಸಿಗೋದು ಯಾವಾಗ 2025 ಏಪ್ರಿಲ್ ಇಂದ 2026. ನಿಮಗಂತೂ ಗವರ್ಮೆಂಟ್ ಜಾಬ್ ಇದೆ ಅನ್ನೋದು ನಾವು ಕಲ್ತಿರೋದ್ರ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಇಂದ ಅಲ್ಲ, ಕಲ್ತಿರೋದ್ರ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಸೊ ಆಲ್ ದ ಬೆಸ್ಟ್ ನಿಮಗೆ. ಮತ್ತೆ ಈಗ 97 ಡೇಟ್ ಆಫ್ ಬರ್ತ್ ಅಂದ್ರೆ ನೀವು ಈಗ 24 ಇಯರ್ಸ್ ಏನ್ ಮಾಡ್ಕೊಂಡಿದ್ದೀರಿ ಏನು ಅಂತ ಅಪ್ಡೇಟ್ ಮಾಡಿ. ಅದರ್ ದ್ಯಾನ್ ದಿಸ್ ಗುರು ನಿಮಗೆ ನೀಚ ಸ್ಥಾನದಲ್ಲಿದ್ದಾನೆ. ಗುರು ನೀಚ ಸ್ಥಾನದಲ್ಲಿದ್ದಾನೆ. 1, 2, 3, 4, 5, 6 6ನೇ ಅಧಿಪತಿ 8ರಲ್ಲಿದ್ದಾನೆ. ಸೊ ನಿಮಗೆ ಶನಿಯಿಂದ ನೀಚಭಂಗ ರಾಜಯೋಗ ಸಿಗುತ್ತೆ.
ಶನಿಯಿಂದ ನೀಚ ಭಂಗ ರಾಜಯೋಗ ಸಿಗುತ್ತೆ. ಅದರಲ್ಲೂ ಮತ್ತು ಗುರುವಿನಿಂದನೂ ಸಿಗುತ್ತೆ. 8ನೇ ಅಧಿಪತಿ ಆ 6ರಲ್ಲಿದ್ದಾನೆ. ಸೊ ಗುರುವಿನಿಂದನೂ ನೀಚ ಭಂಗದ ರಾಜಯೋಗ ಸಿಗುತ್ತೆ. ಅಕಸ್ಮಾತ್ ಈ ಇದ್ರಲ್ಲಿನು ಗುರು ಏನು 5, 6 ಕೊಟ್ಟಿದ್ದಾನೆ, 1, 4, 9 ಕೊಟ್ಟಿದ್ದಾನೆ, ಚೆನ್ನಾಗೇ ಇದೆ. 6 ಮತ್ತೆ 8 ಇದೆ ನೋಡಿ ಇಲ್ಲಿ, 6, 7, 8. 6 ಅಧಿಪತಿ 8 ಅಲ್ಲಿದ್ದಾನೆ. ಆಮೇಲೆ ಗುರುವಿಂದು ಇದು ಶನಿ ನಿಮಗೆ ಬೇಸಿಕಲಿ ಶನಿ ಭುಕ್ತಿ ಬಂದಾಗನು ನೋಡಿ ಈಗ 2018ರಲ್ಲಿ ಇಲ್ಲ. ಈಗ ಈಗ ಸದ್ಯಕ್ಕೆ ನಿಮಗೆ ಗುರು ಮತ್ತೆ ಶನಿ ಸಿಗೋದಿಲ್ಲ. ಈಗ ಕೇತುದಲ್ಲಿ ರಾಹು ಕೇತು ಗುರುದಲ್ಲೂ ಸಿಗ್ಬಹುದು ಬೇಕಾದ್ರೆ 2021. ನಾನು ಅವಾಗ ಹೇಳದ್ನಲ್ಲ 27/6/2021ರಿಂದ 2022 ಫೆಬ್ರವರಿವರೆಗೂ ನಿಮಗೆ ಸಿಗುತ್ತೆ. ಒಟ್ಟು ಟೋಟಲಿ ಎಲ್ಲಾ ರೀತಿಯಿಂದನೂ ಸಿಗೋ ಪಾಸಿಬಿಲಿಟೀಸ್ ಇದಾವೆ. ಧೈರ್ಯ ಕೇಳಲಿಕ್ಕೆ ಹೋಗ್ಬೇಡಿ, ಒಳ್ಳೆ ಲಕ್ಕಿ ಇದೀರಿ. ಚೆನ್ನಾಗಾಗುತ್ತೆ ಅಂತ ನನ್ನ ಫೀಲಿಂಗ್. ನವಾಂಶವನ್ನು ನೋಡ್ಬಿಡೋಣ. ಲಗ್ನದಲ್ಲಿ ಸೂರ್ಯ ಇದ್ದಾನೆ, 7ನೇ ಮನೆ, 7 ಶುಕ್ರ ಅಧಿಪತಿ 5ರಲ್ಲಿದ್ದಾನೆ. ಸೊ ಅಲ್ಲಿ ಮ್ಯಾರೇಜ್ ಲೈಫ್ನು ಚೆನ್ನಾಗಿದೆ. ಆಮೇಲೆ ದೃಷ್ಟಿ ಏನಾದ್ರು ಇದಕ್ಕೆ 7ನೇ ಇದಕ್ಕೆ ದೃಷ್ಟಿ 7, 8 ಇಲ್ಲ. ಸ್ಯಾಟರ್ನ್ ಇಲ್ಲಿ 7, 8, 9, 10 ಸ್ವಲ್ಪ ಶನಿ ದೃಷ್ಟಿ ಬಿದ್ದಿರುತ್ತೆ. ಆಮೇಲೆ ಇದು ಕಸ್ಪಲ್ ಒಂದು ನೋಡೋಣ. ಕಸ್ಪಲ್ಲಲ್ಲಿ ಏನನ್ನುತ್ತೆ, 6ನೇ ಅಧಿಪತಿ ಗುರು, ಆಮೇಲೆ 11ನೇದು ಕೇತು. ಸೊ ನಿಮಗೆ ಕೇತುದಲ್ಲೇ ವರ್ಕೌಟ್ ಆಗ್ಬೇಕು ಅಂತ ಇದು ತೋರಿಸ್ತಾ ಇದೆ. ಕೇತುದಲ್ಲೇ ವರ್ಕೌಟ್ ಆಗ್ಬೇಕು ಅಂದ್ರೆ ಈಗ ದಶ ಬಂದು ರಾಹು ಅಂಡ್ ರಾಹುದಲ್ಲಿ ಕೇತು 2022ವರೆಗೂ ಇದೆ. ಈಗ 12/3/2000 ಮಾರ್ಚ್ 12ರಿಂದ 2022ರೊಳಗೆ ಆಗ್ಬೇಕು. ಏಪ್ರಿಲ್ 1, ಮಾರ್ಚ್ 31 ಒಳಗೆ ಹೇಳಿ ಅಪ್ಡೇಟ್ ಮಾಡ್ತಾ ಇರ್ರಿ. ಇದಕ್ಕೆ ಅಸ್ಟ್ರೋ JNN ಫೇಸ್ಬುಕ್ ಪೇಜಿಗೆ ಹೋಗಿ ಲೈಕ್ ಮಾಡಿ. ಇದಕ್ಕೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಿ ಅಂತ ಅನ್ಕೊಂಡಿದೀನಿ. ಕಮೆಂಟ್ ಮಾಡ್ತಾ ಇರ್ರಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿ ನ್ಯೂ ಇಯರ್.